ಶೀತಲ ಸಮರದ ಮಧ್ಯೆ ಕುಂದಾನಗರಿಯಲ್ಲಿ ನಾಳೆ ನಡೀತಾ ಇದೆ ಅದ್ದೂರಿ ಸಮಾವೇಶ. ಒಂದು ಕಡೆ ಡಿಕೆ ಸತೀಶ್ ಜಾರಕಿಹೊಳಿ ಶೀತಲ ಸಮರ ಇದ್ದು, ಸಮರದ ನಡುವೆ ಕುಂದಾನಗರಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಪಾಲಿಟಿಕ್ಸ್ ಥಂಡ ಕೂಲ್ ಆಯ್ತಾ? ಹಾಗಾದರೆ ಕುಂದಾನಗರಿಯಲ್ಲಿ ಶೀತಲ ಸಮರ ಮತ್ತೊಂದು ಮಜಲನ್ನ ತಲುಪಿದೆ. ಕುರ್ಚಿಗಾಗಿ ಕಾಳಗ ಬೆಳಗಾವಿಯಲ್ಲೇ ಕೈಪಡೆ ಬೀಡು ಬಿಟ್ಟಿದೆ. ಕೈಯಲ್ಲಿ ಆಂತರಿಕ ಬೇಗುದಿ, ಕುರ್ಚಿಗಾಗಿ ಸೈಲೆಂಟ್ ಗೇಮ್ ಶುರುವಾಗಿದೆ. ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಬಾಯಿ ಮುಚ್ಕೊಂಡು ಇರಿ ಅಂತ ಹೇಳಿದ್ರು, ಕೆಲಸ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಆ ನಡುವೆ ಎಲ್ಲೋ ಸೈಲೆಂಟ್ ಆದಂಗೆ ಕಾಣಿಸ್ತಾ ಇದ್ದಾರೆ. ಕುಂದಾನಗರಿಯಲ್ಲಿ ಮತ್ತೊಂದು ಮಜಲು. ಕುರ್ಚಿಗಾಗಿ ಕಾಳಗ ಶುರುವಾಗಿದೆ. ಬೆಳಗಾವಿಯಲ್ಲೇ ಕೈಪಡೆ ಬೀಡು ಬಿಟ್ಟಿದೆ. ಆಂತರಿಕ ಬೇಗುದಿ ಕೂಡ ಜೋರಾಗ್ತಾ ಇತ್ತು. ಕುರ್ಚಿಗಾಗಿ ಕಾಳಗ ಕೂಡ ಶುರುವಾಗಿದೆ. ಎಲ್ಲೋ ಖರ್ಗೆ ವಾರ್ನ್ ಆದ ನಂತರ ಆ ಸಮರಕ್ಕೆ ಬ್ರೇಕ್ ಬಿದ್ದಿದ್ದು, ಈಗ ಸೈಲೆಂಟ್ ಆಗಿ ವಾರ್ನ್ ಮಾಡ್ತಾ ಇದ್ದಾರಾ? ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರದಲ್ಲಿ ಆಗೊಂದು ಈಗೊಂದು ಹೇಳಿಕೆಯನ್ನ ಕೊಟ್ಟಿದ್ದ ಸತೀಶ್ ಜಾರಕಿಹೊಳಿ ಅವರು ಒಂದೇ ದಿನ ಎರಡೆರಡು ಹೇಳಿಕೆಯನ್ನ ಕೊಟ್ಟರು. ಒಂದಿನ ಯೂ ಟರ್ನ್ ಹೊಡೆದ್ರು, ಸಂಜೆನೆ ಯೂ ಟರ್ನ್ ಹೊಡಿತಾರೆ, ಬೆಳಗ್ಗೆ ಹೇಳಿಕೆ ಕೊಡ್ತಾರೆ. ಮಹಾತರ ಬೆಳವಣಿಗೆ ಆಗುತ್ತೆ. ಹೈಕಮಾಂಡ್ ಪದೇ ಎಚ್ಚರಿಕೆಯನ್ನ ಕೊಟ್ಟರು, ಕಿವಿ ಮೇಲೆ ಹಾಕೊಂಡಿರ್ಲಿಲ್ಲ. ಅದಾದ ನಂತರ ಯಾವಾಗ ಖರ್ಗೆ ಖಡಕ್ಕಾಗಿ ವಾರ್ನ್ ಮಾಡಿದ್ರು, ಎಚ್ಚರಿಕೆಯನ್ನ ಕೊಟ್ಟರು, ಆಗ ಎಲ್ಲೋ ಸೈಲೆಂಟ್ ಆಗುತ್ತೆ. ಗುದ್ದಾಡ್ತಾ ಇದ್ವಂತಹ ಈ ಬಣ. ಖರ್ಗೆ ಎಚ್ಚರಿಕೆ ಬಳಿಕ ಮದಗಜಗಳು ಒಂದಾದಂತೆ ಭಾಸವಾಗಿದ್ದು, ನಿನ್ನೆ ನಡೆದ ಈ ಸಭೆ ಪ್ರೆಸ್ ಮೀಟ್ ಎಲ್ಲ ನೋಡಿ ನೀವು ಪಕ್ಕದಲ್ಲೇ ಕೂತಿದ್ದಾರೆ. ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಇಬ್ರು ಕೂಡ ಒಟ್ಟಾಗೆ ಕೂತಿದ್ದು, ಒಟ್ಟಾಗೆ ಮಾತನಾಡ್ತಾ ಇದ್ದಿದ್ದು. ಎಲ್ಲೋ ಒಳಗಿದ್ದಂತಹ ಬೇಗುದಿ ತಣ್ಣಗಾಯ್ತಾ ಅನ್ನುವಂತಹ ಒಂದಷ್ಟು ಅನುಮಾನಗಳು ಖಂಡಿತ ಹುಟ್ಕೊಂಡಿತ್ತು. ಬೆಳಗಾವಿಯಲ್ಲಿ ನಾಳೆ ಅದ್ದೂರಿ ಸಮಾವೇಶವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್ ಹೆಸರಲ್ಲಿ ಕುಂದಾನಗರಿ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ರಣಕಹಳೆ. ನಾಳೆ ನಡೆಯುವಂತಹ ಅದ್ದೂರಿ ಸಮಾರಂಭದಲ್ಲಿ ಘಟಾನುಘಟಿ ನಾಯಕರ ಸಮಾಗಮವಾಗುತ್ತೆ. ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದು, ಗಾಂಧಿ ಕಾಂಗ್ರೆಸ್ ಅಧಿವೇಶನವನ್ನು ವಹಿಸಿಕೊಂಡು 100 ವರ್ಷ ಆದ ಹಿನ್ನೆಲೆ ಶತಮಾನೋತ್ಸವವನ್ನು ಆಚರಿಸೋದಕ್ಕೆ ಸಮಾವೇಶವನ್ನ ಮಾಡಲಾಗ್ತಾ ಇದ್ದು, ನಾಳೆ ಘಟಾನುಘಟಿ ನಾಯಕರ ಸಮಾಗಮವಾಗುತ್ತೆ ಬೆಳಗಾವಿಯಲ್ಲಿ. ಕುಂದಾನಗರಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ರಣಕಹಳೆ. ಕುಂದಾನಗರಿ ಬೆಳಗಾವಿಯಲ್ಲಿ ನಾಳೆ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವನ್ನ ಮಾಡಲಿಕ್ಕೆ ಮುಂದಾಗ್ತಿದ್ದು, ಬೆಳಗಾವಿಯ ಸಿಪಿಎಡ್ ಮೈದಾನದಲ್ಲಿ ಬೃಹತ್ ಕಾರ್ಯಕ್ರಮ ಆಯೋಜನೆಯಾಗಿದೆ. ಹಿಂದೆ ಆಯೋಜನೆಯಾದ ಕಾರ್ಯಕ್ರಮ ಆದ್ರೆ ಸಿಂಗ್ ಅವರ ನಿಧನ ಆದ ಹಿನ್ನೆಲೆ ಮುಂದೂಡಿಕೆ ಕೂಡ ಆಗಿತ್ತು. ಇದೀಗ ಕಾರ್ಯಕ್ರಮ ಮಾಡಬೇಕು ಅಂತ ಸಿದ್ಧತೆಯನ್ನ ಮಾಡಿಕೊಂಡಿದ್ದು, ನಾಳೆ ನಡೆಯುತ್ತೆ ಅದ್ದೂರಿ ಕಾರ್ಯಕ್ರಮ. ಅದ್ದೂರಿ ಕಾರ್ಯಕ್ರಮಕ್ಕೆ ವೇದಿಕೆ ಕೂಡ
ಸಜ್ಜಾಗಿದ್ದು ಘಟಾನುಘಟಿ ನಾಯಕರ ಸಮಾಗಮವಾಗತ್ತೆ ನಾಳೆ. ಎಐಸಿಸಿ ನಾಯಕರು ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ, ಸೋನಿಯಾ, ಪ್ರಿಯಾಂಕಾ ಗಾಂಧಿ ಇವರೆಲ್ಲರೂ ಕೂಡ ಬರುವ ಸಾಧ್ಯತೆ ಇದ್ದು ನಾಳೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದೆ. ರಣಕಹಳಿಯನ್ನು ಮೊಳಗಿಸಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತ ಈಗಾಗಲೇ ನೋಡ್ಬೋದು ನೀವು. ಒಂದೇ ವೇದಿಕೆಯಲ್ಲೇ ಬಣಗಳನ್ನು ಸೈಡಿಗಿಟ್ಟು ನಾಯಕರುಗಳು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇವೆ. ಜೈ ಭೀಮ್, ಜೈ ಬಾಪು, ಜೈ ಸಂವಿಧಾನ್ ಹೆಸರಲ್ಲಿ ನಡೆಯುವಂತಹ ಸಮಾವೇಶ. ಒಂದು ಕಡೆ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆ ಅಂಬೇಡ್ಕರ್ ವಿಚಾರದಲ್ಲಿ, ಸೊ ಆ ಹೇಳಿಕೆಯನ್ನ ಕೂಡ ಖಂಡಿಸ್ತಾ ಈ ಸಮಾವೇಶವನ್ನ ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ಹೇಳಿ ಅದನ್ನ ಆಳವಾಗಿ ಜನಗಳ ಮೈಂಡ್ನಲ್ಲಿ ಬೇರೂರಿಸಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ನಾಳೆ ನಡೆಯುವ ಅದ್ದೂರಿ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆಯ ವಿರೋಧಿಸ್ತಾ ಆಕ್ರೋಶವನ್ನ ಹೊರಹಾಕ್ತಾರೆ. ನಾಳೆ ಏನಾಗುತ್ತೆ ಅನ್ನೋ ಸಾಕಷ್ಟು ಕುತೂಹಲ ಅಂತೂ ಖಂಡಿತ ಇದ್ದೇ ಇದೆ. ನಾಳೆ ನಡೆಯುವಂತಹ ಕಾರ್ಯಕ್ರಮ ಘಟಾನುಘಟಿ ನಾಯಕರ ಸಂಗಮವಾಗುತ್ತೆ, ಸಮಾಗಮವಾಗುತ್ತೆ. ಅದ್ದೂರಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗತ್ತೆ ಕುಂದಾನ್ ನಗರಿ. ಹಿಂದೆ ನಡಿಬೇಕಾಗಿದ್ದ ಕಾರ್ಯಕ್ರಮ ಅರ್ಧಕ್ಕೆ ಮೊಟಕಾಗಿತ್ತು. ಈಗ ಮತ್ತೊಮ್ಮೆ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಸಜ್ಜಾಗಿದ್ದು ನಾಳೆಯೇ ನಡೆಯುತ್ತೆ ಕಾರ್ಯಕ್ರಮದ ಕುರಿತು ಮಾತನಾಡಿದ್ದಾರೆ ಡಿ ಕೆ ಶಿವಕುಮಾರ್. ಕೇಳ ಮತ್ತು ದೇಶದ ಇತಿಹಾಸದ ಒಂದು ಐತಿಹಾಸ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಾವೇಶಕ್ಕೆ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಅಂತ ಹೇಳಿ ನಮ್ಮ ಎಐಸಿಸಿ ಅವರು ಹೆಸರನ್ನ ಇಟ್ಟಿದ್ದಾರೆ. ಈ ದೇಶದ ಸ್ವಾತಂತ್ರ್ಯ, ಈ ದೇಶದ ಸಂವಿಧಾನ, ಈ ದೇಶದ ಐಕ್ಯತೆ ಇವನ್ನೆಲ್ಲ ಕಾಪಾಡಲಿಕ್ಕೆ ನಾವು ಗಾಂಧಿ ತತ್ವ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ, ನಮ್ಮ ಸಂವಿಧಾನದ ರಕ್ಷಣೆ ಇದನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ, ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲ ಇವತ್ತು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿ ಮಾಡೋದು, ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ, ಇದು ದೇಶದ ಸಂವಿಧಾನವನ್ನು ಉಳಿಸುವಂಥದ್ದು, ಮಹಾತ್ಮ ಗಾಂಧೀಜಿಯವರ ಆದರ್ಶ ಮತ್ತು ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸೊ ಯಾವುದೇ ವ್ಯಕ್ತಿಗಳು ಪಕ್ಷ ಭೇದವನ್ನು ಮರೆತು BJP ಸದಸ್ಯತ್ವವನ್ನು ತೆಗೆದುಕೊಂಡು, ಯಾವುದೇ ಇತರ ಪಕ್ಷವನ್ನು ಸದಸ್ಯತ್ವವನ್ನು ತೆಗೆದುಕೊಂಡು ಅವ್ರು ಬಿಟ್ಟು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ, ಕಾಂಗ್ರೆಸ್ ತತ್ವದಲ್ಲಿ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದ ಬಗ್ಗೆ ಯಾರು ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ, ಸಂವಿಧಾನದ ಬಗ್ಗೆ ಯಾರು ಗೌರವವನ್ನು ಕೊಡಬೇಕು ಅಂತ ಕಾಯ್ಕೊಂಡಿದ್ದೀರಿ, ಅವರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಅವಕಾಶ ಇದೆ. ಕಾಂಗ್ರೆಸ್ಸು ಮತ್ತು